ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ವ್ಲಾಗ್. ಯಾರಿಗೆಲ್ಲ ಲೈಫ್ ಸ್ಟೈಲ್, ಕುಕಿಂಗ್ ಆ್ಯಂಡ್ ಬ್ಯೂಟಿ ವ್ಲಾಗ್ಸ್ ಇಷ್ಟನೋ ನೀವು ಕರೆಕ್ಟ್ ಚಾನಲ್ಗೆ ಬಂದಿದ್ದೀರಾ. ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಆಲ್ರೆಡಿ ತಮಿಳ್ನಲ್ಲಿ ನೋಡೇ ಇರ್ತೀರಾ ಮಂತ್ರಾಲಯ ವ್ಲಾಗ್ ಅಂತ ಅಂದ್ಬಿಟ್ಟು. ಸೊ ಎಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಹೊರಡಬೇಕಿತ್ತು. ಬಸ್ನ ಬುಕ್ ಮಾಡಿದ್ವಿ, ನಾನು ಮತ್ತು ಕಾವ್ಯ ಇಬ್ಬರೇ ಹೋಗ್ತಿದ್ದೀವಿ. ಆ್ಯಂಡ್ ಸ್ಲೀಪರ್ ಕೋಚ್ನ ಬುಕ್ ಮಾಡಿದ್ವಿ. ಆ್ಯಂಡ್ ಇಟ್ ಈಸ್ ಆಲ್ರೆಡಿ ಟೈಮ್ ಮಿಡ್ ನೈಟ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 11:45 ಏನೋ ಆಗಿತ್ತು. ಆ್ಯಂಡ್ ನಮಗೆ ಬಸ್ ಇದ್ದಿದ್ದು 12:30 ಹಂಗೆ. ನಾನಂತೂ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಿರೋದು. ತುಂಬಾ ಎಕ್ಸೈಟ್ಮೆಂಟ್. ಆ್ಯಂಡ್ 2026 ನಾನು ಫಸ್ಟ್ ಹೋಗ್ತಿರೋ ದೇವಸ್ಥಾನ ಇದೆ. ಸಡನ್ ರಾಯರ್ ಕಳ್ಸ್ಕೊತಿದ್ದಾರೆ ಅಂತಾರೆ ಭಾವಿಸ್ತೀನಿ. ಸೊ ನೈಟ್ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ತಕ್ಷಣ ಕಾವ್ಯನೂ ಬಂದ್ಲು. ಆ್ಯಂಡ್ ಬಸ್ಗೆ ವೆಯ್ಟ್ ಮಾಡಿ 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 ಮಿಡ್ ನೈಟ್ ಚಳಿಯಲ್ಲಿ ಆಗ್ತಾನೇ ಇರಲಿಲ್ಲ. ಸುಗುಮ ಹೋಯ್ತು, ಕುಸುಮ ಹೋಯ್ತು, ಇನ್ಯಾವುದೋಯ್ತು, ಪೂಜಾ ಮಾತ್ರ ಬಂದಿಲ್ಲ. ಅಯ್ಯೋ, 1:15 ಆಗಿದೆ, ಇನ್ನೂ ಪೂಜಾ ಬಂದಿಲ್ಲ. ಅಂತೂ ಇಂತೂ ಫೈನಲಿ ಬಸ್ ಬಂತು. ನನ್ನ ಹಸ್ಬೆಂಡ್ ಹತ್ತಿಸ್ಬಿಟ್ಟು ಅವರು ಮನೆಗೆ ಹೊರಟ್ರು. ಆ್ಯಂಡ್ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು 7 o'clock ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತಲೂ ಹೇಳಿದ್ರು ಮಂತ್ರಾಲಯ. ಆರಾಮಾಗಿ ಹೋದ್ವಿ. ಆ್ಯಂಡ್ ಸೇಫಾಗೂ ಇತ್ತು ಆ್ಯಕ್ಚುಲಿ ತುಂಬಾ. ಫೈನಲಿ ಬಸ್ ಹತ್ತಿದ್ದೀವಿ. ಎಕ್ಸೈಟ್ ಆಗಿದೆಯಾ ಕಾವ್ಯ? ನಮ್ಮ ಲೈಟ್ ಏನು ಗೊತ್ತಾ? ಸೊ ಮಂತ್ರಾಲಯಕ್ಕೆ ರೀಚ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ 5 o'clock ಹಾಗೆ ಟೀ ಬ್ರೇಕ್ ಅಂತ ನಿಲ್ಲಿಸಿದ್ರು. ಸೊ ಟೀನ ಕುಡ್ಕೊಂಡು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಮತ್ತೊಂದ್ಸಲಿ ಇನ್ನೊಂದು 1 hour ಅಲ್ಲಿ ಮಂತ್ರಾಲಯ ರೀಚ್ ಆಗ್ತಿದೀವಿ. ಈಗ ಒಂದು ಜಸ್ಟ್ ಕಾಫಿ ಬ್ರೇಕ್ ಆಯ್ತು. ಟೈಮ್ ಎಷ್ಟು ಕಾವ್ಯ? ಟೈಮ್ ಕರೆಕ್ಟ್ ಆಗಿ 5:55 AM. ಸೊ ಇನ್ನು ಕತ್ಲೆ ಇದೆ. ಟೈಮ್ ಅಲ್ವಾ ಇಷ್ಟು ಬೆಳಗ್ಗೆ ಬೇಗ ಎದ್ದಿರೋದು. ಸೊ ಅಲ್ಲಿಗೆ ಹೋಗಿ ರೂಮ್ಸ್ ಎಲ್ಲ ಬುಕ್ ಮಾಡಿದೀವಿ. ರೂಮ್ಸ್ ಎಲ್ಲ ಅಲಾಟ್ ಮಾಡಿ ಆದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬ್ಯೂಟಿಫುಲ್ಲಾಗಿ ವ್ಯೂಸ್ ಕಾಣಿಸ್ತಿತ್ತು ವಿಂಡೋಯಿಂದ. ಆ್ಯಂಡ್ ಎಂಜಾಯ್ ಮಾಡಿಕೊಂಡು ನಾನು ಕೂತಿದ್ದೆ. ಕಾವ್ಯ ಇನ್ನೂ ಮಲ್ಲಿಗೆ ಇದ್ಲು, ಇನ್ನೂ ಎದ್ದೇ ಇರಲಿಲ್ಲ. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗೋ ಟೈಮು ಬಂತು ಅಂತ ಎಬ್ಬಿಸ್ದೆ. ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ ಗೈಸ್ಗಳು. ನಾನು 1 minute ಮಲಗಿಲ್ಲ ಆ್ಯಕ್ಚುಲಿ. ಬ್ಯೂಟಿಫುಲ್ ಸನ್ರೈಸ್. ಸೊ ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿ ರೂಮ್ ಸಹ ಮುಂಚೆನೇ ಪ್ರೀ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಅಂದ್ಬಿಟ್ಟು ಹೋದ್ವಿ. ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನೈಟ್ ಬಿಡೋದಕ್ಕೆ ಇಷ್ಟು ಮಾತ್ರ ಸಾಕು ಅಂತಲೇ ಅನ್ನಿಸ್ತು. ಸೊ ನಾನು ರೆಡಿ ಆಗಿದ್ದಾಯಿತು. ಇಲ್ಲಿ ಇನ್ನೊಬ್ರು ರೆಡಿ ಆಗ್ತಾ ಇದ್ದಾರೆ. ಹಾಯ್ ಮಾಡ್ಬಿಟ್ಟು ಕಾವ್ಯ. ನಮ್ಮ ಜಾನ್ವಿ ಅಕ್ಕ ಔಟ್ಫಿಟ್ ನಲ್ಲಿ ರೆಡಿ ಆಗಿದ್ದಾರೆ ನಮ್ಮ ಕಾವ್ಯ ಅವಳು. ನಾನು ಹೋಗ್ತಾ ಏನಕ್ಕಿಲ್ಲ. ಸೊ ಈಗ ಟೆಂಪಲ್ಗೆ ರೆಡಿ ಆಗಿದ್ದೀವಿ. ಸೊ ಟೆಂಪಲ್ಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಹೋಗೋಣ. ಬ್ರೇಕ್ಫಾಸ್ಟ್ ತಿನ್ನಕತ್ತ ಬಂದ್ವಿ. ಏನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಇಷ್ಟೆಲ್ಲ ಆರ್ಡರ್ ಮಾಡಿದ್ವಿ. ಒಂಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ಅದನ್ನೇ ತಿನ್ಕೊಂಡು ಇನ್ನು ರಾಯರ್ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಖುಷಿ. ಆ್ಯಂಡ್ ನಾವು ದರ್ಶನ ಮಾಡಿದ್ದು ಬಂದು ಶುಕ್ರವಾರ. ಗುರುವಾರ ಬಂದಿದ್ದಿದ್ರೆ ಫುಲ್ ರಶ್ ಆಗಿರ್ತಿತ್ತೋ ಏನೋ. ಬಟ್ ತುಂಬಾ ಕಡಿಮೆ ಜನ ಇದ್ದರು. ಸೊ ಆರಾಮಾಗಿ ನಮ್ಗೆ ದರ್ಶನ ಮುಗಿಸಿ ಮಂತ್ರಾಕ್ಷತೆನ ತೊಗೊಂಡು ಅಲ್ಲಿ ಕೂತಿದ್ವಿ. ಅಷ್ಟೊತ್ತಿಗೆ ಪುಟ್ಟ ಹುಡುಗಿ ಬಂದು ನಾನೇ ಇಡ್ತೀನಿ ಇಬ್ಬರಿಗೂ ಬೊಟ್ಟು ಅಂತ ಅಂದ್ಬಿಟ್ಟು ಇಟ್ಟಿಸ್ಕೊಂಡು ₹1 ದುಡ್ಡು ತೊಗೊಂಡಿಲ್ಲ. ತುಂಬಾ ಚೂಟಿಯಾಗಿ ಮಾತಾಡ್ತಿದ್ಲು. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಅಂತಂದರೆ ನಮ್ಮಪ್ಪ ದೇವ್ರ ಹತ್ರ ಇದ್ದಾರೆ ಅಂತ ಅಂದರು. ಇಟ್ ವಾಸ್ ಲೈಕ್ ಸೋ ಬ್ಯಾಡ್. ಸೊ ಇನ್ನು ರಾಯರ ಮಠದಿಂದ ಈಚೆಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಮಂಚಾಲಮ್ಮ ದೇವಿ ದೇವಸ್ಥಾನ ಇದೆ ಅಲ್ವಾ. ಸೊ ಅದನ್ನು ನೋಡಿಕೊಂಡು ಆಮೇಲೆ ನಮ್ಮ ರೂಮ್ಗೆ ವಾಪಸ್ ಬಂದ್ವಿ. ತಲೆ ಎಗರಿಸ್ಬಿಟ್ಟೆ. ಇವತ್ತಿನ ನನ್ನ ಔಟ್ಫಿಟ್, ಸೆಕೆಂಡ್ ಔಟ್ಫಿಟ್.
ಆಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಔಟ್ಫಿಟ್ ರೆಡಿಯಾಗಿ ಹೊರಟಿದ್ದೀವಿ. ಸೊ ಮ್ಯಾಚಿಂಗ್ ಹಾಕಿದ್ದೀವಿ. ಸ್ವಲ್ಪ ನಂದು ಲೈಟ್ ಕಲರ್, ಅವ್ರದ್ದು ಡಾರ್ಕ್ ಕಲರ್, ಅಷ್ಟೇ ಡಿಫ್ರೆನ್ಸ್. ಸ್ಯಾರಿ ಸಾಕಾಯ್ತು, ಅದಕ್ಕೆ ಡ್ರೆಸ್ಸಿಗೆ ಶಿಫ್ಟ್ ಆಗಿಬಿಟ್ವಿ. ಸೊ ಇನ್ನು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ? 5 ಟೆಂಪಲ್ಸ್ ಇದೆ, ಅದು ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಸೀರೆಯಲ್ಲೇ ಇದ್ರೆ ನಾವು ಅಷ್ಟೇ ಕತೆ, ಊರಿಗೆ ಹೋಗಲ್ಲ, ಮಲ್ಕೊಂಡು ಬಿಡ್ತೀವಿ ಇಲ್ಲೇ. ಸೊ ಹಾಗಾಗಿ ಚೂಡಿದಾರ್. ಓಕೆ, ದೇವಸ್ಥಾನಕ್ಕೆ ಹೋಗ್ಸಿರೋಣ. ಮಂತ್ರಾಲಯ ದೇವಸ್ಥಾನದ ಹತ್ರನೇ ತುಂಬಾ ಶೇರ್ ಆಟೋಸ್ ಅನ್ನೋದು ನಿಂತಿರುತ್ತೆ. ಸೊ ಒಬ್ಬರಿಗೆ 150 ರೂಪೀಸ್ ಕೊಟ್ಟರೆ ಅವರೇ 5 ದೇವಸ್ಥಾನಗಳನ್ನ ಸುತ್ತಿಸ್ಕೊಂಡು ಬಂದು ಮತ್ತೆ ವಾಪಸ್ ಬಿಡ್ತಾರೆ. ಸೊ ನಾವು ಅದನ್ನೇ ಚೂಸ್ ಮಾಡ್ಕೊಂಡಿದ್ವಿ. ಸೊ ಫಸ್ಟ್ ಲೊಕೇಶನ್ ಬಂದು ಅಭಯ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಿ ಎಷ್ಟು ದೊಡ್ಡದಾಗಿದೆ, ದೊಡ್ಡ ಸ್ಟ್ಯಾಚು. ಆ್ಯಂಡ್ ಒಂದೇನು ಗೊತ್ತಾ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಶೇರ್ ಆಟೋ ಹತ್ತಿದ್ದು. ಆ್ಯಂಡ್ ಅದು ಹಿಂದೆ ಕುತ್ಕೊಂಡು ಬಂದ್ವಿ. ಎಷ್ಟು ಎಕ್ಸೈಟಿಂಗ್ ಆಗಿತ್ತಲ್ವಾ? ಆ್ಯಂಡ್ ನಾವು ಸೆಕೆಂಡ್ ಲೊಕೇಶನ್ ಹೋಗಿದ್ದು ಅಪ್ಪಣ್ಣಾಚಾರ್ಯರ ಅವರ ಮನೆ ಕಡೆಗೆ. ಅಲ್ಲಿ ರಾಯರು ವಿಶ್ರಾಂತಿ ಪಡೆದ ಸ್ಥಳನೆಲ್ಲ ತೋರಿಸಿದ್ರು. ತುಂಬಾ ಕಾಸೆಲ್ಲ ಹಾಕ್ಬಿಟ್ಟಿದ್ರು ಒಳಗಡೆ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಏಸ್ಥೆಟಿಕ್, ಹಳೇ ಕಾಲದ ಮನೆ ಇದು. ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಇನ್ನೊಂದು ದೇವಸ್ಥಾನ ಕಡೆಗೆ ಹೊರಟ್ವಿ. ಇಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ತುಂಗಭದ್ರಾ ನದಿ ಇತ್ತು. ಆ್ಯಂಡ್ ಅಲ್ಲಿ ಕೆಲವೊಂದು ದೇವರುಗಳಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಟೋ ಇಸ್ ನಾಟ್ ಅ ಬ್ಯಾಡ್ ಥಿಂಗ್, ತುಂಬಾ ಟೈಮ್ ಕೊಡ್ತಿದ್ರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ. ಸೊ ಇದೇನಿದು, ಬಿಚ್ಚಾಲಮ್ಮ ದೇವಿ ಟೆಂಪಲ್. ಅದು ಮಂಚಾಲಮ್ಮ. ಓಕೆ, ಇದು ಬಂದು ಬಿಚ್ಚಾಲಮ್ಮ ದೇವಿ. ಬ್ಯೂಟಿಫುಲ್ ತುಂಗಭದ್ರಾ ನದಿ, ಆ ಬ್ರೀಸ್ ಮತ್ತು ಆ ರಾಕ್ಸ್, ಆ ಸನ್ಲೈಟ್, ಪ್ರತಿಯೊಂದನ್ನು ನಾನು ಎಂಜಾಯ್ ಮಾಡ್ತಿದ್ದೆ. ಸೊ ಅಲ್ಲಿ ಸ್ವಲ್ಪ ವೀಡಿಯೋಸ್ ಆ್ಯಂಡ್ ಫೋಟೋಸ್ನೆಲ್ಲ ತಗೊಂಡು ಆಮೇಲೆ ವಾಪಸ್ ಹೋಗ್ತಿದ್ವಿ. ಕಾವ್ಯನಿಗೆ ಫೋಟೋ ತೆಗಿಯೋದು, ನಾನು ಬ್ಲಾಗಿಂಗಲ್ಲಿ ಬರೋದು ಕಳಿಸ್ಕೊಡ್ತಿದ್ದೀನಿ ಗೈಸ್. ಅವಳ ಫೋಟೋ ನಾನು ಎಷ್ಟು ಚೆನ್ನಾಗಿ ತೆಗಿತೀನಿ, ನನ್ನ ಫೋಟೋಸ್ ತೆಗಿಯಲ್ಲ ಅವಳು ಚೆನ್ನಾಗಿ. ಸೊ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದೆ ಗೈಸ್, ಈ ದೇವಸ್ಥಾನನ ಬೆಲ್ಲ ಮತ್ತು ಬಾಳೆಹಣ್ಣಿಂದ ಕಟ್ಟಿರೋದಂತ. ಮುಂಚೆ ಇವಾಗಲ ಬಂದ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನ. ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಬದನೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ ಹೋದಾಗ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇನ್ನು ವಾಪಸ್ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ. ಗಾಯ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೋದ್ವಿ, ಬಾಯಲ್ಲಿ ಚಾಕ್ಲೇಟ್ ಹಾಕೊಂಡು ಬಿಟ್ಟಿದ್ದಾರೆ ಅಲ್ಲಿಗೆ. ಈಗ ಮತ್ತೆ ರೆಡಿಯಾಗಿ ಗೊತ್ತಿಲ್ಲಪ್ಪ ನೀನು ಓದ್ದು. ಸೊ ಎಲ್ಲ ಕಡೆ ತಿರ್ಕೊಂಡು ಇವಾಗ ಫೈನಲಿ ಮಂತ್ರಾಲಯಕ್ಕೆ ಮತ್ತೆ ಬಂದ್ವಿ. ಆ್ಯಂಡ್ ಲೈಟಿಂಗ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡೋಣ. ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ? ಟೈಮ್ ಎಷ್ಟು ಕಾವ್ಯ ಈಗ? 6:20 ಟೈಮು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಟಿಂಗ್ಸ್ ಎಲ್ಲ. ಪ್ರೋಗ್ರೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೆಳಗ್ಗೆ ದರ್ಶನ ಮಾಡಿದ್ದು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಈವ್ನಿಂಗ್ ಹೋದ್ವಿ. ಏನಕ್ಕೆ ಭಯ ಆಗ್ತಿದೆ ಕಾವ್ಯ? ಆ್ಯಂಡ್ ಅದೇನೋ ಒಂಥರ ಮ್ಯಾಜಿಕ್ ಇದೆ ಈ ಒಂದು ಪ್ಲೇಸಲ್ಲಿ. ರಥ ಕೂಡ ಇತ್ತು, ಬ್ಯೂಟಿಫುಲ್ಲಾಗಿ ಈಚೆ ತಂದಿಟ್ಟಿದ್ರು ರಾತ್ರಿ. ಸೊ ಅದನ್ನು ಸಹ ನೋಡಿಕೊಂಡು ಲೈಟ್ಸ್ನ ಎಂಜಾಯ್ ಮಾಡ್ಕೊಂಡು ವೈಬ್ನ ಸಹ ಫೀಲ್ ಮಾಡಿಕೊಂಡು ಈಚೆಗೆ ಬಂದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹಸುನು ಕಾಣಿಸ್ತು. ಏನು ಮಾಡಲ್ಲ,
ಇಲ್ಲ. ಸೊ ಇನ್ನೇನು ಡಿನ್ನರ್ ಟೈಮ್ ಆಯಿತು. ಸೊ ಅದಕ್ಕೆ ಮಾಮಿ ಮೆಸ್ಗೆ ಹೋಗ್ತಿದ್ದೀವಿ ಅಲ್ಲಿ ತಿನ್ನೋದಕ್ಕೆ. ಇಲ್ಲಿಯ ಫೇಮಸ್ ಅಂತೆ, ಸೊ ಹಾಗಾಗಿ ಟ್ರೈ ಮಾಡೋಣ. ಈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಪ್ಯಾಲೇಸ್ ಫೀಲಿಂಗ್ಸ್ ಬರ್ತಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅಷ್ಟು ಚೆನ್ನಾಗಿದೆ. ಅಲ್ಲಿ ನೋಡೋದನ್ನ ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಡೈರೆಕ್ಟಾಗಿ ಇಟ್ ಇಸ್ ರಿಯಲಿ ಲೈಕ್ ಸೋ ಗುಡ್. ನೋಡಿ ಇದು ನನಗೆ ಬಳೆಗಳಂದರೆ ತುಂಬಾ ಇಷ್ಟ. ಸೊ ಯಾವ ಪ್ಲೇಸ್ಗೆ ಹೋದ್ರೂ ಬಳೆಗಳನ್ನಂತೂ ಮಿಸ್ ಮಾಡಲ್ಲ. ಸೊ ಇದನ್ನು ತೊಗೊಂಡಂತೂ ಬಂದೆ. ಈ ಮಾಮಿ ಮೆಸ್ನ ಹುಡ್ಕೊಂಡು ರೋಡೆಲ್ಲ ಎಳ್ದಾಡ್ಸಿದೀವಿ ಮಂತ್ರಾಲಯದಲ್ಲಿ. ಶಾಪಿಂಗು ಆಗೋಯ್ತು. ಬಳೆ ಇದು ನೋಡಿ ಮನ್ವಿತ್ಗೆ. ಈ ಮಾಮಿ ಮೆಸ್ ಸಿಗ್ತಿಲ್ಲ, ಹೋಗ್ತಿಲ್ಲ. ಬಂದ್ಬಿಟ್ವಿ ಫೈನಲ್ ಇದು ಫೇಮಸ್ ಮಂತ್ರಾಲಯ ಮಾಮಿ ಮೆಸ್ಗೆ. ಅಲ್ಲಿ ತೊತ್ತಿನೆಲ್ಲದ್ದು ಇದೆಯಾ ನೋಡಿ. ಬಂದ್ಬಿಟ್ವಿ ಇದು ಫೇಮಸ್ ಅನ್ಲಿಮಿಟೆಡ್ ಇದು. ಅನ್ಲಿಮಿಟೆಡ್. ಅದು ಬಟ್ಲು ಪೂರ್ತಿ ತಿನ್ನು ನೀನೆ. ತಿಂತೀಯಾ? ನಾನು ನಿಮಗಿರಲ್ಲ. ಈ ಮೆಸ್ಸಲ್ಲಿ ನಮ್ಮ ಮಿನಿ ಟಿಫನ್ಸ್ ಎಲ್ಲ ತಿಂದು ಬಟ್ಲ್ ರೈಸ್ ತಿಂತಾಳೆ ಕಾವ್ಯ. ತಿಂದು ಇನ್ನು ಹೋಗೋದು ರೂಮ್ಗೆ ಹೋಗಿ ಬಸ್ ಹತ್ತೋದು ಇವತ್ತು. ಹೆಲ್ಲೋ. ಸೊ ಮಾಮಿ ಮೆಸ್ಸಲ್ಲಿ ಚೆನ್ನಾಗಿರೋ ಫುಲ್ ಮೀಲ್ಸ್ ತಿನ್ಕೊಂಡು ರೂಮಿಗೆ ಬಂದ್ವಿ. ಇವಾಗ ಕಾವ್ಯ ನೋಡಿ ಎಷ್ಟು ದಪ್ಪ ಆಗ್ಬಿಟ್ಟಿದ್ದಾಳೆ. ತಿಂದ್ಬಿಟ್ಟು ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆ ಥರ ಇತ್ತು. ಬೆಳಗಿಂದದು ಏನೋ ಫುಡ್ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ ನಮಗೆ. ಸೊ ಪರ್ಫೆಕ್ಟ್ ಎಲ್ಲರೂ ಅಥೆಂಟಿಕ್ ಡಿಶ್ನ ತಿನ್ಕೊಂಡು ಬಂದ್ವಲ್ವಾ. ಎಲ್ಲರೂ ಮಸ್ಟ್ ಅಂಡ್ ಶುಡ್ ಮಂತ್ರಾಲಯಕ್ಕೆ ಬಂದರೆ ಮಾಮಿ ಮೆಸ್ ಟ್ರೈ ಮಾಡಿ. ಲೋಕಲ್ ಹೋಟೆಲ್ಸ್ ಯಾವುದು ಚೆನ್ನಾಗಿಲ್ಲ, ಮಾಮಿ ಮೆಸ್ ಅಂತೂ ಬೆಸ್ಟ್ ಅಂತಾನೆ ಹೇಳ್ತೀನಿ. ಚೆಕ್ಔಟ್ ಮಾಡೋ ಟೈಮ್ ಸೊ 8:15 PM ಬಸ್ ಇದೆ. ಸೊ ಅಷ್ಟೊತ್ತವರೆಗೂ ಬಜ್ಜಿನೋ ಬೋಂಡನೋ ತಿನ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ. ಆ್ಯಂಡ್ ಯಾ, ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಹೋಪ್ ಯು ಲವ್ಡ್ ಇಟ್. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.